ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಉದ್ಭವ ಆಗಿರುವಂತ ಖಾತೆ ಹಂಚಿಕೆಯ ತಲೆನೋವು ಇನ್ನೂ ಕೂಡ ಶಮನ ಆಗಿಲ್ಲ. ಮುನಿಸಿಕೊಂಡಿರುವಂತ ಸಚಿವರನ್ನ ಕನ್ವಿನ್ಸ್ ಮಾಡುವಂತ ಪ್ರಯತ್ನ ನಿರಂತರವಾಗಿ ಆಗ್ತಾ ಇದೆ. ಆದರೆ ಇನ್ನೂ ಕೂಡ ಕಾಂಗ್ರೆಸ್ ಪಾಳೆಯದಲ್ಲಿ ಖಾತೆಯ ಗೊಂದಲ ಮುಂದುವರೆದಿದೆ. ಇದುವರೆಗೂ ಕೂಡ ಸಚಿವ ಕೃಷ್ಣ ಬೈರೇಗೌಡ ಅಧಿಕಾರ ಸ್ವೀಕರಿಸಿಲ್ಲ. ಖಾತೆ ಹಂಚಿಕೆಯಾಗಿ 11 ದಿನ ಕಳೆದಿದೆ, ಆದರೆ ಅಧಿಕಾರ ಸ್ವೀಕರಿಸಿಲ್ಲ. ಅವರು ಕೇಳ್ತಾ ಇರೋದು, ಕೊಡೋದಾದ್ರೆ ಬೆಂಗಳೂರು ನಗರ ಅಭಿವೃದ್ಧಿ ಫುಲ್ ಆಗಿ ಕೊಡಿ, ಸಂಪೂರ್ಣವಾಗಿ ಕೊಡಿ. ಬಿಡಿಎ ಮತ್ತು ಬಿಎಂಆರ್ಡಿಎನ್ನ ಹೊರತುಪಡಿಸಿ ಕೊಡೋದು ಸರಿಯಲ್ಲ, ಸಂಪೂರ್ಣ ಬೆಂಗಳೂರು ಅಭಿವೃದ್ಧಿ ಖಾತೆ ಬೇಕು ಅಂತ ಒತ್ತಡ ಹಾಕ್ತಾ ಇದ್ದಾರೆ. ಕಳೆದ ವಾರ ದೆಹಲಿ ಪ್ರವಾಸ ಮಾಡಿದ್ರು ಕೃಷ್ಣ ಬೈರೇಗೌಡ. ಖಾತೆ ಬಗ್ಗೆ ಹೈಕಮಾಂಡ್ ಗಮನಕ್ಕೆ ತರೋದಕ್ಕೂ ಕೂಡ ಅವರು ಮುಂದಾಗಿದ್ರು. ಆದರೆ ಅವರಿಗೆ ಭೇಟಿಗೆ ಅವಕಾಶ ಸಿಕ್ಕಿರಲಿಲ್ಲ. ಯಾರನ್ನ ಭೇಟಿ ಆಗಬೇಕು ಅಂತ ಹೋಗಿದ್ರು, ಅವರನ್ನ ಭೇಟಿಯಾಗೋದಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಇನ್ನೂ ಕೂಡ ಅವರು ಅಧಿಕಾರ ವಹಿಸಿಕೊಂಡಿಲ್ಲ. ಬೆಂಗಳೂರು ನಗರ ಅಭಿವೃದ್ಧಿ ಖಾತೆ ಕಳೆದ 11 ದಿನಗಳಿಂದ ಅನಾಥವಾಗಿದೆ. ಸಚಿವರಿದ್ರು, ಅಧಿಕಾರವನ್ನು ಅವರು ಸ್ವೀಕರಿಸದೇ ಇರೋದ್ರಿಂದ. ಮಳೆಯ ಕಾರಣಕ್ಕಾಗಿ ಬೆಂಗಳೂರಲ್ಲಿ ಮಳೆ ಸಿದ್ಧತೆಗೆ ಸಂಬಂಧಿಸಿದಂತೆ ಮೀಟಿಂಗ್ಗಳಾಗಬೇಕು, ಅದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕು, ಎಲ್ಲವೂ ಆಗಬೇಕು. ಆದರೆ ಸಚಿವರಿಗೆ ಮನಸ್ಸಿಲ್ಲ. ಕಾರಣ ಏನು ಅಂತಂದ್ರೆ, ಕೊಡೋದಾದ್ರೆ ಕಂಪ್ಲೀಟ್ ಆದಂಥ ಖಾತೆ ಕೊಡಿ, ಅರ್ಧಂಬರ್ಧ ಕೊಡಬೇಡಿ. ಕೃಷ್ಣ ಬೈರೇಗೌಡರು ಮುನಿಸಿಕೊಂಡಿದ್ದಾರೆ. ಖಾತೆಯ ವಿಚಾರದಲ್ಲಿ ಅಸಮಾಧಾನಗೊಂಡಿದ್ದಾರೆ. ಅವರನ್ನು ಸಮಾಧಾನ ಪಡಿಸುವಂತ ಪ್ರಯತ್ನವನ್ನ ಹೈಕಮಾಂಡ್ ಕೂಡ ಮಾಡಿದೆ. ಈಗ ನೀವು ಖಾತೆಯನ್ನು ವಹಿಸಿಕೊಳ್ಳಿ. ನಿನ್ನೆ ರಣದೀಪ್ ಸುರ್ಜೇವಾಲಾ ಮತ್ತು ಕೃಷ್ಣ ಬೈರೇಗೌಡ ಭೇಟಿಯಾದರು. ಖಾಸಗಿ ಹೋಟೆಲ್ ಒಂದರಲ್ಲಿ ಭೇಟಿಯಾಗಿ ಸುದೀರ್ಘ ಚರ್ಚೆ ಮಾಡಿ. ಪ್ರಶ್ನೆ ಇರೋದು, ಸುರ್ಜೇವಾಲಾ ಅವರು ಕೃಷ್ಣ ಬೈರೇಗೌಡರನ್ನ ಕನ್ವಿನ್ಸ್ ಮಾಡಿದ್ರ, ಮನವೊಲಿಸಿದ್ರ? ಇವತ್ತು ಅಧಿಕಾರ ಸ್ವೀಕರಿಸ್ತಾರ ಕೃಷ್ಣ ಬೈರೇಗೌಡ ಅಂತ ಪ್ರಶ್ನೆ ಇದೆ. ಬೆಳಗ್ಗೆ 10:30ಕ್ಕೆ ಜಿಬಿ ಅಧಿಕಾರಿಗಳ ಸಭೆ ಕರೆದಿದ್ದಾರೆ ಕೃಷ್ಣ ಬೈರೇಗೌಡ. ಸೊ ಅಧಿಕಾರ ಸ್ವೀಕರಿಸ್ತಾರೆ ಅನ್ನೋದು ಖಚಿತವಾಗ್ತಾ ಇದೆ. ವಿಕಾಸಸೌಧದ ತಮ್ಮ ಕಚೇರಿಯಲ್ಲಿ ಅಧಿಕಾರಿಗಳ ಜೊತೆಗೆ ಅವರು ಸಭೆ ಮಾಡ್ತಾರೆ. ಜಿಬಿ ಅಧಿಕಾರಿಗಳನ್ನ ಸಭೆಗೆ ಕರೆದಿದ್ದಾರೆ ಕೃಷ್ಣ ಬೈರೇಗೌಡ. ಅವರು ಬಯಸಿರೋದು ಬಿಡಿಎ ಮತ್ತು ಬಿಎಂಆರ್ಡಿಎ. ಸದ್ಯ ಅದು ಮುಖ್ಯಮಂತ್ರಿಗಳ ಬಳಿ ಇದೆ. ನಿನ್ನೆ ಸುರ್ಜೇವಾಲಾ ಅವರ ಜೊತೆಗಿನ ಮೀಟಿಂಗ್ನಲ್ಲಿ, ಭೇಟಿಯ ಸಂದರ್ಭದಲ್ಲಿ ಏನಾದರೂ ಕ್ಲಾರಿಟಿ ಸಿಕ್ಕಿದೆಯಾ ಕೃಷ್ಣ ಬೈರೇಗೌಡರಿಗೆ? ಮುಂದೆ ವಿಸ್ತರಣೆಯ ಸಂದರ್ಭದಲ್ಲಿ ನಿಮಗೆ ಆ ಖಾತೆ ನೀಡಲಾಗತ್ತೆ ಅನ್ನುವಂಥ ಭರವಸೆ ಏನಾದರೂ ಸಿಕ್ಕಿದೆಯಾ? ಈ ಪ್ರಶ್ನೆ ಇದೆ. ಇವತ್ತವರು ಮೀಟಿಂಗ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಜವಾಬ್ದಾರಿಯನ್ನು ವಹಿಸಿಕೊಂಡ್ರು ಅಂತ ಅರ್ಥ. ಖಾತೆಯ ಬಗ್ಗೆ ಮುನಿಸಿಕೊಂಡಿರುವಂತ, ಅಸಮಾಧಾನಗೊಂಡಿರುವಂತ ಮತ್ತೊಬ್ಬ ಸಚಿವರು, ಹಿರಿಯರು ಕೆ.ಎಚ್. ಮುನಿಯಪ್ಪ. ಕೆ.ಎಚ್. ಮುನಿಯಪ್ಪ ಅವರು ಬಯಸ್ತಾ ಇರೋದು ಸಮಾಜ ಕಲ್ಯಾಣ, ಅವರಿಗೆ ಕೊಟ್ಟಿರೋದು ಆಹಾರ. ನಿನ್ನೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಮತ್ತು ಕೆ.ಎಚ್. ಮುನಿಯಪ್ಪ ರಹಸ್ಯ ಚರ್ಚೆ ನಡೆಸಿದರು. ಏರ್ಪೋರ್ಟ್ ರಸ್ತೆಯ ತಾಜ್ ಹೋಟೆಲ್ನಲ್ಲಿ ಮೀಟಿಂಗ್ ಆಗಿದೆ. 1 ಗಂಟೆ ಇಬ್ಬರು ನಾಯಕರು ಮಾತನಾಡಿದ್ದಾರೆ. ರಾತ್ರಿ 10 ಗಂಟೆಗೆ ಅಸಮಾಧಾನದ ಬಗ್ಗೆ ಚರ್ಚೆಯಾಗಿದೆಯಾ ಅಂತ ಪ್ರಶ್ನೆ. ರಾಹುಲ್ ಗಾಂಧಿ ಅವರನ್ನೂ ಭೇಟಿಯಾಗಿದ್ರು ಮುನಿಯಪ್ಪ. ಖಾತೆ ವಿಚಾರಕ್ಕೆ ಸಂಬಂಧಿಸಿ ಕೆಲಸ ಮಾಡೋ ಖಾತೆ ಕೊಡಿ, ಜನಸೇವೆ ಮಾಡೋ ಖಾತೆ ಕೊಡಿ ಅಂತ ಮುನಿಯಪ್ಪ ಕೇಳ್ತಾ ಇದ್ದಾರೆ. ಸಮಾಜ ಕಲ್ಯಾಣ ಅವರು ಕಣ್ಣಿಟ್ಟಿರುವಂತ ಖಾತೆ. ಸಮಾಜ ಕಲ್ಯಾಣ ಸದ್ಯ ಯಾರಿಗೂ ಹಂಚಿಕೆಯಾಗಿಲ್ಲ, ಮುಖ್ಯಮಂತ್ರಿಗಳ ಬಳಿಯೇ ಇದೆ. ಸೊ ನಿನ್ನೆ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿಯಾದಾಗ ಏನಾದರೂ ಭರವಸೆ ಮುನಿಯಪ್ಪ ಅವರಿಗೆ ಸಿಕ್ಕಿದೆಯಾ ಮುಖ್ಯಮಂತ್ರಿಗಳಿಂದ? ಹೆಚ್ಚಿನ ಡೀಟೇಲ್ ಇಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತೇಶ್ ಫೋನ್ ಸಂಪರ್ಕದಲ್ಲಿ. ಮಾರುತೇಶ್, ಈಗ ಯಾರನ್ನ ಕನ್ವಿನ್ಸ್ ಮಾಡೋದು ಅಂತ ಪ್ರಶ್ನೆ. ಖಾತೆ ಕೊಡಿ ಅಂತ ಇವ್ರು ಕನ್ವಿನ್ಸ್ ಮಾಡೋದಾ, ವಹಿಸಿಕೊಳ್ಳಿ ಈಗಿರೋದನ್ನ ಅಂತ ಅವ್ರು ಕನ್ವಿನ್ಸ್ ಮಾಡೋದಾ? ಏನಾಗ್ತಿದೆ ಸದ್ಯಕ್ಕೆ? ರಕ್ಷತ್, ಈಗ ನಿನ್ನೆ ಸುರ್ಜೇವಾಲಾ ಕೃಷ್ಣ ಬೈರೇಗೌಡರು ಚರ್ಚೆ ನಡೆಸಿದ್ದಾರೆ. ಯಾಕಂದ್ರೆ ಅವರು ಬಿಎಂಆರ್ಡಿಎ ಬಿಡಿಎ ಕೊಡದೆ ಇಷ್ಟು ದಿನ ಆದ್ರೂ ಕೂಡ ಅವರು ಅಧಿಕಾರವನ್ನು ಸ್ವೀಕರಿಸಿರ್ಲಿಲ್ಲ. ಈಗ ನಿನ್ನೆ ಸುರ್ಜೇವಾಲಾ ಭೇಟಿಯಾಗಿ ಸುದೀರ್ಘವಾಗಿ ಚರ್ಚೆ ನಡೆಸಿದ ಬಳಿಕ ಇವತ್ತು 10ವರೆಗೆ ಜಿಬಿಯ ಕೇಂದ್ರ ಕಚೇರಿಯಲ್ಲಿ ಅಂದ್ರೆ ಅಧಿಕಾರಿಗಳ ಸಭೆಯನ್ನ ಕರೆದಿದ್ದಾರೆ. ಅಂದ್ರೆ ಇಷ್ಟು ದಿನ ಸಭೆಯನ್ನು ಕೂಡ ಅವ್ರು ನಡೆಸಿರ್ಲಿಲ್ಲ.
ಅಲ್ಲಿಗೆ ಒಂದು ಕನ್ಫ್ಯೂಷನ್ ಬರ್ತಾ ಇದ್ದಾರೆ. ಕೃಷ್ಣ ಬೈರೇಗೌಡರು ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನ ವಹಿಸ್ಕೊಂಡಿದ್ದಾರೆ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಅದರಲ್ಲಿ BMRDA ಮತ್ತು BDA ಇದೆಯಾ ಇಲ್ವಾ ಅನ್ನೋದರ ಬಗ್ಗೆ ಇನ್ನೂ ಕೂಡ ಕ್ಲಾರಿಟಿ ಸಿಗ್ತಾ ಇಲ್ಲ. ಅದನ್ನ ಸ್ವತಃ ಸ್ಪಷ್ಟನೆಯನ್ನ ಕೊಡ್ಬೇಕಾಗುತ್ತೆ. ಬಹುಶಃ ಅವರು ಇವತ್ತು ಸಭೆಯ ಬಳಿಕ ಮಾಧ್ಯಮಗಳಿಗೂ ಕೂಡ ಪ್ರತಿಕ್ರಿಯೆಯನ್ನ ನೀಡಬಹುದು ಅಂತ ಕಾಣಿಸುತ್ತೆ. ಯಾಕೆಂದ್ರೆ ಈಗ BMRDA ಮತ್ತು BDA ಕೃಷ್ಣ ಬೈರೇಗೌಡರು ಬಹಳ ಪಟ್ಟು ಹಿಡಿದು ಕೇಳಿದ್ರು. ಹೈಕಮಾಂಡ್ ನಾಯಕನ ಭೇಟಿಯಾಗಕ್ಕೆ ದೆಹಲಿಗೂ ಕೂಡ ಹೋಗಿದ್ರು, ಅದು ಸಾಧ್ಯ ಆಗಿರ್ಲಿಲ್ಲ. ಈಗ ಸುರ್ಜೇವಾಲಾ ಅವರ ಭೇಟಿಯ ಬಳಿಕ ಒಂದು ಸಮಾಧಾನ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಅಂದ್ರೆ ಮುಂದಿನ ದಿನಗಳಲ್ಲಿ ಇದನ್ನ ಬದಲಾಯಿಸ್ತಾರ ಅಥವಾ ನೀವೀಗ ಅಧಿಕಾರ ತೆಗೆದುಕೊಳ್ಳಿ, ಸದ್ಯಕ್ಕೆ ಗೊಂದಲ ಮಾಡ್ಕೊಳ್ಳೋದು ಬೇಡ, ಮುಂದೆ ಖಾತೆ ಹಂಚಿಕೆಯ ಸಂದರ್ಭದಲ್ಲಿ ಏನಾದ್ರೂ ಚೇಂಜಸ್ ಮಾಡುವ ಅವಕಾಶಗಳಿದ್ರೆ ಮಾಡ್ತೀವಿ ಅನ್ನುವ ಕಾರಣಕ್ಕಾಗಿ ಏನಾದ್ರೂ ಕೃಷ್ಣ ಬೈರೇಗೌಡ ಕನ್ವಿನ್ಸ್ ಆಗಿದಾರ? ಯಾವುದು ಕೂಡ ಕ್ಲಾರಿಟಿ ಸಿಗ್ತಾ ಇಲ್ಲ. ಹೀಗಾಗಿ ಕೊಟ್ಟಿದ್ರು, ಬಳಿಕ ಅವರು ಅಧಿಕಾರವನ್ನ ತೆಗೆದುಕೊಂಡ್ರು. ಅವರ ವಿಚಾರದಲ್ಲೂ ಕೂಡ ಕೆಲವು ಅಂತ ಹೇಳಲಾಗ್ತಾ ಇದೆ. 23ರ ಬಳಿಕ ಮಾಜಿ ಸಿಎಂ ಕೆಪಿಸಿ ಅಧ್ಯಕ್ಷರು ದೆಹಲಿಗೆ ಹೋಗಿ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆಯೂ ಕೂಡ ಡಿಸ್ಕಷನ್ಸ್ ನಡೀತಾ ಇದೆ. ಆಗ ಖಾತಾ ಹಂಚಿಕೆಯ ಸಂದರ್ಭದಲ್ಲೂ ಕೂಡ ಕೃಷ್ಣ ಬೈರೇಗೌಡರ ವಿಚಾರವನ್ನ, ರಾಮಲಿಂಗಾರೆಡ್ಡಿ ವಿಚಾರವನ್ನ ಪರಿಗಣಿಸಬಹುದು ಅನ್ನುವಂಥದ್ದನ್ನು ಕೂಡ ಹೇಳಲಾಗ್ತಾ ಇದೆ. ಆ ಕಾರಣಕ್ಕಾಗಿ ಕೃಷ್ಣ ಬೈರೇಗೌಡರು ಒಪ್ಕೊಂಡ್ರ ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆಗಳು ನಡೀತಾ ಇದೆ. ಅಂದ್ರೆ ಇವತ್ತು ಮೀಟಿಂಗ್ ನ ಬಳಿಕ, ಅಂದ್ರೆ ಯಾಕಂದ್ರೆ ಈಗ ಮೀಟಿಂಗ್ ಕರೆದಿರುವಂತದನ್ನು ನೋಡಿದ್ರೆ ಕೇವಲ GST ಅಧಿಕಾರಿಗಳ ಆಗ್ಲಿ BMRDA ಆಗ್ಲಿ ಅಧಿಕಾರಿಗಳನ್ನ ಯಾವುದು ಕೂಡ ಆಹ್ವಾನ ಕೊಟ್ಟಿಲ್ಲ. ಇದನ್ನ ನೋಡಿದಾಗ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, BDA ಮತ್ತು BMRDA ಕೃಷ್ಣ ಬೈರೇಗೌಡರಿಗೆ ಸದ್ಯಕ್ಕೆ ಕೊಡುವ ತೀರ್ಮಾನ ಆಗಿಲ್ಲ ಅನ್ನೋದು ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಆದ್ರೆ ಕೃಷ್ಣ ಬೈರೇಗೌಡರು ಒಪ್ಕೊಂಡಿರೋದ್ರ ಹಿಂದೆ ಅವರನ್ನ ಸಮಾಧಾನ ಮಾಡಿದಾರಾ ಅಥವಾ ಬೇರೆ ಖಾತೆಗಳನ್ನ ಹೆಚ್ಚುವರಿಯಾಗಿ ಏನಾದ್ರು ಕೊಡ್ತೀವಿ ಅಂತ ಹೇಳಿದಾರಾ, ಅಥವಾ BDA BMRDA ನೆಕ್ಸ್ಟ್ ಖಾತೆ ಹಂಚಿಕೆ ಸಂದರ್ಭದಲ್ಲಿ ನಿಮ್ಗೆ ಕೊಡ್ತೀವಿ, ಅಲ್ಲಿ ತನಕ ಖಾತೆ ವಹಿಸ್ಕೊಳ್ಳಿ ಅಂತ ಏನಾದ್ರು ಹೇಳಿದಾರಾ? ಯಾಕಂದ್ರೆ ದಿನದಿಂದ ದಿನಕ್ಕೆ ಪ್ರತಿನಿತ್ಯ ಸುದ್ದಿ ಆಗ್ತಾ ಇರುವ ಕಾರಣಕ್ಕಾಗಿ ಆ ಡ್ಯಾಮೇಜ್ ಕಂಟ್ರೋಲ್ಗೂ ಕೂಡ ಮುಂದಾಗಿರುವಂತಹ ಸಾಧ್ಯತೆಗಳು ಕೂಡ ಇದಾವೆ. ಹಾಗಾಗಿ ಇವತ್ತಿನ ಮೀಟಿಂಗ್ ನ ಬಳಿಕ ಕೃಷ್ಣ ಬೈರೇಗೌಡ ಏನ್ ಹೇಳ್ತಾರೆ ಅನ್ನೋದ್ರ ಬಗ್ಗೆ ಕುತೂಹಲಗಳು ಇದಾವೆ. ರಕ್ಷತ್, ಥ್ಯಾಂಕ್ ಯು ಮಾರುತೇಶ್ ಮಾಹಿತಿಗೆ. ವಿಧಾನಸಭೆಯಿಂದ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗೋ ಎಲೆಕ್ಷನ್ಗೆ ಸಂಬಂಧಿಸಿದಂತೆ ಸದ್ಯ ಶಾಸಕರನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡುವುದಕ್ಕೆ ಕಾಂಗ್ರೆಸ್ ಯೋಚನೆಯನ್ನ ಮಾಡಿದೆ. ಅಡ್ಡ ಮತದಾನದ ಆತಂಕ, ಗೊಂದಲದ ಆತಂಕದ ಮಧ್ಯೆ ರೆಸಾರ್ಟ್ ಪೊಲಿಟಿಕ್ಸ್ ಶುರುವಾಗಿದೆ. ಕಾಂಗ್ರೆಸ್ ಮತ್ತು JDSನ ಮಧ್ಯೆ ಪೈಪೋಟಿ ಇದೆ. ಎರಡೂ ಕಡೆಯೂ ಕೂಡ ಶಾಸಕರನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡುವಂತ ಯೋಚನೆ. ಅಡ್ಡ ಮತದಾನ, ಆಪರೇಷನ್ನು, ಗೊಂದಲ ಇದೆಲ್ಲ ಆಗಬಾರದು ಅನ್ನೋ ಕಾರಣಕ್ಕಾಗಿ ಕಾಂಗ್ರೆಸ್ ಬಿಡದಿಯಲ್ಲಿರುವಂತ ರೆಸಾರ್ಟ್ಗೆ ತಮ್ಮ ಶಾಸಕರನ್ನ ಶಿಫ್ಟ್ ಮಾಡ್ತಾ ಇದೆ. JDS ಕೂಡ ತಮ್ಮ ಶಾಸಕರನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡ್ತಿದೆ ಅನ್ನುವಂತ ಮಾಹಿತಿ ಇದೆ. 7 ಜನ ನಾಮಪತ್ರ ಸಲ್ಲಿಸಿದ್ದಾರೆ. ಸದ್ಯ ಕಾಂಗ್ರೆಸ್ ತನ್ನ 5ನೇ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳೋದಕ್ಕೆ, ಕ್ಷಮಿಸಿ 8 ಜನ ನಾಮಪತ್ರ ಸಲ್ಲಿಸಿದ್ದಾರೆ. ಕಾಂಗ್ರೆಸ್ ತನ್ನ 5ನೇ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳೋದಕ್ಕೆ, JDS ತನ್ನ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳೋದಕ್ಕೆ. ಬಿಜೆಪಿಯಲ್ಲಿ ಯಾವುದೇ ಗೊಂದಲ ಇಲ್ಲ. ಅವರಿಗಿರುವಂತ ಸಂಖ್ಯಾಬಲದ ಮೇಲೆ ಇಬ್ಬರನ್ನ ಆಯ್ಕೆ ಮಾಡಿ ಕಳಿಸೋದಕ್ಕೆ ಅವಕಾಶ ಇದೆ. ಕಾಂಗ್ರೆಸ್ JDSಗೆ ಸಂಖ್ಯಾಬಲ ಇಲ್ಲ. ಕಾಂಗ್ರೆಸ್ಗೆ ತನ್ನ 5ನೇ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳೋದಕ್ಕೆ ಬೇಕಾದಂತ ಸಂಖ್ಯಾಬಲ ಸದ್ಯಕ್ಕೆ ಮ್ಯಾನೇಜ್ ಮಾಡಬೇಕಾಗತ್ತೆ. ಅದನ್ನ ಹೆಂಗೆ ಮಾಡಬೇಕು, ಗೊಂದಲ ಇಲ್ಲದಂತೆ ತಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳೋದು ಹೇಗೆ, ಇದರ ಬಗ್ಗೆ ಸದ್ಯ ಕಾಂಗ್ರೆಸ್ ಯೋಚನೆ ಮಾಡ್ತಾ ಇದೆ. ಇವತ್ತು ಶಾಸಕಾಂಗ ಪಕ್ಷದ ಸಭೆ ಬಿಡದಿ ಸಮೀಪದ ರೆಸಾರ್ಟ್ನಲ್ಲಿ ನಡೆಯುತ್ತೆ. ನಂತರ ಅವರು ಅಲ್ಲೇ ಇರ್ತಾರಂತೆ ಶಾಸಕರು. ವಾಸ್ತವ್ಯ 18ನೇ ತಾರೀಕು ಎಲೆಕ್ಷನ್ನು, ಅಲ್ಲಿಯವರೆಗೂ ಕೂಡ 18ನೇ ತಾರೀಕು ನೇರವಾಗಿ ಅವರು ವಿಧಾನಸೌಧಕ್ಕೆ ಬರ್ತಾರೆ ಅನ್ನುವಂಥ ಮಾಹಿತಿ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.